ಹಾಯ್ ಎಲ್ಲರಿಗೂ ಎರಡನೇ ವ್ಲಾಗಿಗಂತೂ ಎಂಟ್ರಿ ಕೊಟ್ಟಾಯಿತು. ಬೆಳಗ್ಗೆನೇ ಎದ್ದು ಡಿಟಾಕ್ಸ್ ಡ್ರಿಂಕ್ಸ್ ಏನು ತಗೊಳ್ತಿದ್ದೆ ಅದನ್ನೆಲ್ಲ ತಗೊಂಡು ನನ್ನ ಕೆಲಸ ಎಲ್ಲ ಮುಗಿಸಾಯಿತು. ಇನ್ನೇನಿದ್ರು ಲಂಚ್ ಎಲ್ಲ ಪ್ರಿಪೇರ್ ಮಾಡಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ತಲೆ ಎಲ್ಲ ನೀಟಾಗಿ ಬಾಚ್ಕೊಳ್ಳೋಣ ಅಂದ್ಕೊಂಡೆ. ಸೊ ವಿಡಿಯೋ ಮಾಡೋತ್ತಿಗೆ ಯಾವಾಗಲೂ ಹಾಗೆ ಡೈರೆಕ್ಟಾಗಿ ಮಾಡೋದು ಚೆನ್ನಾಗಿ ಅನಿಸಲ್ಲ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ತಲೆ ಎಲ್ಲ ಬಾಚ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಮನೇಲಿರೋತ್ತಿಗೆ ಬೆಳಗ್ಗೆ ಎದ್ದು ಫೇಸ್ ವಾಶ್ ಎಲ್ಲ ಮಾಡಿ ಆದ ನಂತರ ಯಾವತ್ತೂ ನಾನು ತಲೆ ಎಲ್ಲ ಬಾಚಕ್ಕೆ ಹೋಗಲ್ಲ. ಕೆಲಸ ಎಲ್ಲ ಮುಗಿದ ಮೇಲೆ ಬಾಚ್ತಿದ್ದೆ. ಇವತ್ತು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ತಿರೋದ್ರಿಂದ ನೀಟಾಗಿ ಬೆಳಗ್ಗೆನೇ ಬಾಚ್ಕೊಳ್ತಿದ್ದೀನಿ. ಒಂದು ವಿಷಯ ಏನು ಅಂತ ಹೇಳಿದರೆ, ಹೇರ್ನ ಬಾಚಿಕೊಳ್ಳುವಾಗ ಸಿಕ್ಕೆಲ್ಲ ಇದ್ದರೆ ಈ ಥರ 2 ಕಡೆ ಸ್ಪ್ಲಿಟ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ತುದಿಯಿಂದ ನೀವು ಸಿಕ್ಕನ್ನ ಬಿಡಿಸ್ತಾ ಬನ್ನಿ. ಇದರಿಂದ ನಿಮಗೆ ಸ್ಪ್ಲಿಟ್ ಎಂಡ್ಸು ಆಗಲ್ಲ, ಅದ್ರ ಜೊತೆಗೆ ಏರ್ ಫಾಲು ಜಾಸ್ತಿ ಆಗಲ್ಲ. ಸಿಕ್ಕನ್ನ ಒಂದೇ ಸರಿ ತುಂಬ ಜೋರಾಗಿ ಬಾಚಿ ಎಲ್ಲ ಬಿಡ್ಸಕ್ಕೆ ಹೋಗ್ಬೇಡಿ, ನಿಧಾನಕ್ಕೆ ಬಿಡಿಸ್ಕೊಳ್ಳಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಏರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡಿದ್ದೆ. ನೀವು ಏರ್ನ ಅಬ್ಸರ್ವ್ ಮಾಡ್ತಿರ್ಬೋದು ಎಷ್ಟು ಶೈನಿಂಗ್ ಆಗಿ ಕಾಣ್ತಿದೆ ಅಂತ ಹೇಳಿದ್ರೆ. ಅಷ್ಟೇ ಸಾಫ್ಟ್ ಆಗಿನೂ ಸಮೇತ ಇದೆ. ಏರ್ ಫಾಲ್ ಎಲ್ಲ ತುಂಬಾ ಕಡಿಮೆ ಆಗುತ್ತೆ ಬೇಗ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಈಗ ನಾನು ಫಸ್ಟು ಅನುಜಿಗೆ ಲಂಚನ್ನ ಪ್ರಿಪೇರ್ ಮಾಡಬೇಕು. ಸೊ ತಲೆ ಅಂತೂ ಬಾಚ್ಕೊಂಡಾಯಿತು. ಜಡೆ ಹಾಕಿಬಿಟ್ಟು ಒಂದು ಸ್ಟಿಕ್ಕರ್ ಇಟ್ಕೊತಿದ್ದೀನಿ. ಈಗ ಸೀದಾ ಕಿಚನಿಗೆ ಹೋಗಿ ಲಂಚನ್ನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತೀನಿ. ನೆನ್ನೆ ನಾನು ಇಡ್ಲಿಗೆ ಹಾಕಿದ್ದೆ. ನಾನು ಇಡ್ಲಿಗೆ ನೆನೆಯೋಕ್ಕೆ ಹಾಕುವಾಗ ಈ ಥರ 2 ಗ್ಲಾಸ್ ಅಕ್ಕಿನ ಹಾಕ್ಕೊಳ್ತೀನಿ. ಇದು ರೇಷನ್ ರೈಸೇ, ಬೇರೆ ಯಾವ ರೈಸ್ನೂ ನಾನು ಯೂಸ್ ಮಾಡಲ್ಲ. ರೇಷನ್ ರೈಸ್ನೇ ಯೂಸ್ ಮಾಡ್ತೀನಿ. ಇಡ್ಲಿ ರೈಸು ಸಮೇತ ಸಿಗುತ್ತೆ, ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನಾನು ರೇಷನ್ ರೈಸಲ್ಲೇ ಮಾಡ್ತೀನಿ, ತುಂಬ ಚೆನ್ನಾಗೇ ಬರುತ್ತೆ. 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ನೋಡಿ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತೀನಿ. ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಹಾಕಿದ ನಂತರ ನೆಕ್ಸ್ಟು ಎಷ್ಟು ಉದ್ದಿನಬೇಳೆ ತೊಗೊಂಡಿರ್ತೀವಲ್ಲ ಅಷ್ಟೇ ಅವಲಕ್ಕಿನ ಹಾಕೋಬೇಕಾಗುತ್ತೆ. ಅವಲಕ್ಕಿ ಇದು ಗಟ್ಟಿ ಅವಲಕ್ಕಿ ಬರುತ್ತಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗಿರುತ್ತೆ ಆ ಅವಲಕ್ಕಿ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿಗಿಂತ ಇನ್ನೊಂದು ಸ್ವಲ್ಪ ತೆಳ್ಳಗಿರುತ್ತೆ ಅಷ್ಟೇ. ಗಟ್ಟಿ ಅವಲಕ್ಕಿನೂ ತೊಗೋಬೋದು, ಏನು ತೊಂದರೆ ಇಲ್ಲ, ಅದು ಚೆನ್ನಾಗಿ ಬರುತ್ತೆ. ಅದು ಅಷ್ಟೇ, ಉದ್ದಿನಬೇಳೆ ಅಷ್ಟೇ, ಅಂದರೆ ಅರ್ಧ ಗ್ಲಾಸ್ ಅಷ್ಟೇ ತೊಗೊಳ್ತಿದ್ದೀನಿ. 2 ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ಉದ್ದಿನಬೇಳೆ, ಅರ್ಧ ಗ್ಲಾಸ್ ಅವಲಕ್ಕಿ, ಇಷ್ಟನ್ನು ಹಾಕಿ ಇಡ್ಲಿ ಮಾಡ್ಕೊಳ್ಳೋಕ್ಕೆ ನಾನು ಇದನ್ನು ಇಷ್ಟನ್ನು ಯೂಸ್ ಮಾಡೋದು. ಇಷ್ಟನ್ನು ಹಾಕ್ಕೊಳ್ತಿದ್ದೀನಿ. ಇಷ್ಟನ್ನು ಹಾಕ್ಕೊಂಡಾದ ನಂತರ ಇದನ್ನು ನಾವೀಗ ನೀಟಾಗಿ ತೊಳಿಬೇಕಾಗುತ್ತೆ. ರೇಷನ್ ರೈಸ್ ಆಗಿರೋದ್ರಿಂದ ನೀವೊಂದು 5ರಿಂದ 6 ಸರಿ ನೀಟಾಗಿ ತೊಳಿಬೇಕು. ಉದ್ದಿನಬೇಳೆನೂ ಅಷ್ಟೇ ನೀಟಾಗಿ ತೊಳ್ಕೊಬೇಕಾಗುತ್ತೆ. ಮತ್ತು 4 to 5 hours ಅದನ್ನ ನೆನೆಸಿ ಇಡಬೇಕಾಗುತ್ತೆ ವಾಶ್ ಮಾಡಿ ಆದ ನಂತರ. ಮತ್ತು ನೀವು ರುಬ್ಬುವಾಗ ಉದ್ದಿನಬೇಳೆ ಏನಿರುತ್ತೆ ಅದನ್ನು ನೀವು ತುಂಬ ನಯಸ್ಸಾಗಿ ರುಬ್ಕೊಳ್ಳಿ. ಮತ್ತು ಅಕ್ಕಿನ ನೀವು ಸ್ವಲ್ಪ ಚಿರೋಟಿ ರವೆಗಿಂತನೂ ಸ್ವಲ್ಪ ಸಣ್ಣಗೆ ರುಬ್ಬಿ, ಅಥವಾ ನಯಸ್ಸಾಗೂ ರುಬ್ಬಬೋದು. ಸೊ ನಾನು ಸ್ವಲ್ಪ ಚಿರೋಟಿ ರವೆಗಿಂತ ಸ್ವಲ್ಪ ಸಣ್ಣಗೆ ರುಬ್ಕೊಳ್ತೀನಿ ಅಕ್ಕಿನ. ಇದೆರಡನ್ನೂ ನಾನು ನೈಟು ಫರ್ಮೆಂಟೇಷನಿಗೆ ಇಟ್ಟಿದ್ದೆ. ಇದು ಬೆಳಗ್ಗೆ ನೋಡ್ತಿದ್ದೀರಾ ಉಬ್ಬಿ ಬಂದಿದೆ ಹಿಟ್ಟು. ನೀವು ಈ ಥರ ಪ್ರಪೋರ್ಷನಲ್ಲಿ ಹಾಕ್ಕೊಂಡ್ರೆ ಹಿಟ್ಟು ಕ್ಲೀನಾಗಿ ಉಬ್ಬಿ ಬರುತ್ತೆ. ಇದಕ್ಕಿಂತ ಜಾಸ್ತಿ ಉಬ್ಬಿದ್ರೆ ಇಡ್ಲಿ ಸ್ವಲ್ಪ ಹುಳಿ ಬರುತ್ತೆ ಮತ್ತು ಅಷ್ಟು ಚೆನ್ನಾಗಿ ಬರಲ್ಲ. ಈಗ ಬೌನ್ಸಿಯಾಗಿ ಏನು ಕಾಣ್ತಿದೆ ಹಿಟ್ಟು, ಈ ಥರ ಇದ್ದರೆ ಇಡ್ಲಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಏನು ಮಾಡಬೇಕು ಅಂತೇಳಿದರೆ, ಸ್ವಲ್ಪ ಉಪ್ಪು ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು. ತುಂಬ ಜೋರಾಗಿ ಎಲ್ಲ ತಿರುಗಿಸ್ಬೇಡಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಿಧಾನಕ್ಕೆ ಎಲ್ಲ ಸೆಟ್ ಆಗೋ ಥರ, ಉಪ್ಪೆಲ್ಲ ಕಡೆನೂ ಸೆಟ್ ಆಗೋ ಥರ ನೀಟಾಗಿ ಹಾಕ್ಕೊಳ್ಳಿ. ವಿಡಿಯೋಗಳಿಗೆ ನಾನು ಇವಾಗ ವಾಯ್ಸ್ ಓವರ್ನ ಕೊಡ್ತಿದ್ದೀನಿ, ಅಂದರೆ ಮೈಕ್ ಇಲ್ದಲೇ ಹಾಗೆ ಕೊಡ್ತಿದ್ದೀನಿ. ಲಾಸ್ಟ್ ಟೈಮ್ ನಂದು ಹಳೆ ಮೈಕ್ ಎಲ್ಲ ಇತ್ತು, ಅದೆಲ್ಲ ಏನೇನೋ ಚಿತ್ರನ ಆಗಿಬಿಟ್ಟಿದೆ. ಸೊ ಹಾಗಾಗಿ ಹಾಗೆ ಕೊಡ್ತಿದ್ದೀನಿ. ವಾಯ್ಸ್ ಏನಾದರೂ ಸ್ವಲ್ಪ ನಿಧಾನ ಆಗಿ ಕೇಳ್ತಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಇದನ್ನೆಲ್ಲ ನಾನೀಗ ಸೆಟ್ ಮಾಡಿ ಆದ ನಂತರ ಇಡ್ಲಿ ಪ್ಲೇಟಿಗೆ ಈ ಥರ ಎಣ್ಣೆನ ಸವರ್ಕೊಂಡು ಹಿಟ್ಟನ್ನು ಹಾಕ್ಕೊಳ್ತೀನಿ. ಹಿಟ್ಟು ನಾನೀಗೇನು ಹಿಟ್ಟು ಹಾಕ್ತಿದ್ದೀನಲ್ಲ ಅಷ್ಟು ದಪ್ಪ ಇದ್ದರೆ ಸಾಕು ಹಿಟ್ಟು. ತುಂಬ ತೆಳ್ಳಗೆ ಮಾಡಿದರೆ ಚೆನ್ನಾಗಿ ಬರಲ್ಲ. ಪ್ರತಿ ಪ್ಲೇಟಿಗೂ ನಾನೀಗ ನೀಟಾಗಿ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ನೀರು ನಿಮಗೆ ಇಡ್ಲಿಗೆ, ಈಗ ನಾವು ಇಡ್ತಿದ್ದೀವಿ ಅನ್ನುವಾಗ ನೀರು ಚೆನ್ನಾಗಿ ಕುದೀತಿರಬೇಕು. ಹಾಗೆ ಕುದಿಯುವಾಗ ನೀವು ಇಡ್ಲಿನ ಈ ಥರ ಹಿಟ್ಟು ಉಯ್ದುಬಿಟ್ಟು ಇಡ್ಲಿಗೆ ಇಡಿ. ಕುದಿಯೋಕ್ಕಿಂತ ಮುಂಚೆನೇ ನೀವು ಇಡಕ್ಕೆ ಹೋಗಬೇಡಿ. ಮುಕ್ಕಾಲಷ್ಟು ಅಷ್ಟೇ ಉಯ್ಕೊಳ್ತಿದ್ದೀನಿ, ಯಾಕಂದರೆ ಸ್ವಲ್ಪ ಉಬ್ಬುತ್ತಲ್ವ, ಹಾಗಾಗಿ ಮುಕ್ಕಾಲಷ್ಟು ಮಾತ್ರ ಇಡ್ಲಿ ಹಿಟ್ಟನ್ನು ಉಯ್ಕೊಂಡು ಇಡ್ತಿದ್ದೀನಿ.
ಈಗ ನಾನೀಗ ಏನಂತ ಹೇಳಿದರೆ ಫ್ಲೇಮನ್ನು ನಾನು ತುಂಬ ಜೋರಾಗಿಡಲ್ಲ, ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿ ಥರ ಇಟ್ಟು ಒಂದು 7 to 10 ಮಿನಿಟ್ಸ್ ಅಷ್ಟು ನಾನು ಇಡ್ಲಿನ ಬೇಯಿಸ್ಕೊಳ್ತೀನಿ. ಅಷ್ಟೊತ್ತು ಕರೆಕ್ಟಾಗಿ ಆಗುತ್ತೆ. ಅದು ಹಬೆ ಬರುತ್ತಲ್ಲ ಹೇಗಿದ್ರು ಗೊತ್ತಾಗುತ್ತೆ. ಸೊ ಈಗ ನೆಕ್ಸ್ಟು ಇಡ್ಲಿಗೆ ಚಟ್ನಿನ ಮಾಡ್ಕೊಳ್ತಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಚಟ್ನಿ ಮಾಡ್ತಾರೆ. ಚಟ್ನಿ ಈಸಿನೇ, ಬಟ್ ಆದರೂ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ ಅಷ್ಟೇ. ತೆಂಗಿನಕಾಯಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ, ಇದು ಹುರಿಗಡಲೆ ಏನಿದೆ ಇದು ಒಂದು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಇದು ಸಣ್ಣದು ಶುಂಠಿ ಪೀಸ್, ಆಮೇಲೆ ಬೆಳ್ಳುಳ್ಳಿ ಹೆಸರು 2, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಮೆಣಸಿನ್ಕಾಯಿ ಖಾರ ಇದೆ. ಸೊ ಸ್ವಲ್ಪ ಖಾರ ಸಾಕಾಗುತ್ತೆ ನಮಗೆ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವೇನು ಮಾಡಬೇಕಂದ್ರೆ ಉಪ್ಪು ಎಷ್ಟು ಬೇಕೋ ಅದನ್ನು ನೋಡಿ ಉಪ್ಪು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಇಲ್ಲಿ ನಾನು ಮಾಡ್ತಿರೋ ಚಟ್ನಿ ಎಷ್ಟು ಜನಕ್ಕೆ ಸಾಕಾಗುತ್ತೆ ಅಂದರೆ 4 to 5 ಮೆಂಬರ್ಸಿಗೆ ಬೇಕಾದಷ್ಟು ಆಗುತ್ತೆ. ಆದರೆ ಇಡ್ಲಿಗೆ ಚಟ್ನಿನ ಸ್ವಲ್ಪ ನಾವು ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಾನು ನೆನ್ನೆನೇ ಅನುಜದ ಲಂಚ್ ಬಾಕ್ಸ್ ಎಲ್ಲ ವಾಶ್ ಮಾಡಿ ನೀಟಾಗಿ ಒಣಗಿಸಿಟ್ಕೊಂಡಿದ್ದೀನಿ. ಇಲ್ಲಿ ಇಡ್ಲಿನೂ ಬೆಂದಿದೆ. ಈಗ ನಾನು ಇದನ್ನು ತೆಗೆದು ತೋರಿಸ್ತೀನಿ. ಫಸ್ಟು ನಾವು ಇದನ್ನ ತೆಗೆದು ಸಪ್ರೇಟಾಗಿ ಇಟ್ಟು ಸ್ವಲ್ಪ ಬಿಸಿ ಆರಿದ ನಂತರ ನಾವು ಇದನ್ನು ತೆಗಿಯೋಣ. ಇಲ್ಲಿ ನೋಡಿದರೆ ನಾನು ತೆಂಗಿನಕಾಯಿ ಎಷ್ಟು ಯೂಸ್ ಮಾಡ್ಕೊಂಡಿದ್ದೆ ಅಂತ ನೋಡ್ತಿದ್ದೀರಾ. ಒಂದು ಸಣ್ಣ ಅರ್ಧ ಭಾಗದಲ್ಲಿ ಇಷ್ಟು ತೆಂಗಿನಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟೆಲ್ಲ ಮಾಡೋಷ್ಟರೊಳಗೆ ಅನುಜು ಕರೆಕ್ಟಾಗಿ ಎದ್ದಿದ್ದಾನೆ. ಅನುಜ ಬ್ರಷ್ ಮಾಡ್ತಾನೆ ಈಗ. ಇಲ್ಲ, ಈಗ ಎದ್ದಿರೋದು ಅಲ್ವಾ? ಈಗ ಎದ್ದಿದ್ದು ಅನುಜು. ಈಗ ಬ್ರಷ್ ಮಾಡ್ತಾನೆ, ಸ್ಕೂಲಿಗೆ ಹೋಗ್ತಾನೆ. ಸ್ಕೂಲಿಗೆ ಹೋಗ್ತಾನೆ. LKG ಹೋಗಲ್ಲ. ಇವನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇವನಿಗೆ ಬ್ರಷ್ ಎಲ್ಲ ಮಾಡಿಸ್ಬೇಕು, ಸ್ನಾನ ಮಾಡಿಸ್ಬೇಕು. ಸ್ವಲ್ಪ ಹೊತ್ತು ಹೀಗೆ ಕೂತ್ಕೊಂಡು ಮಾತಾಡ್ತಾನೆ. ಅದಾದ ನಂತರ ಬ್ರಷ್ ಮಾಡೋಕ್ಕೆಲ್ಲ ಹೋಗ್ತಾನೆ. ಈಗಷ್ಟೇ ಎದ್ದಿರೋದ್ರಿಂದ ಸ್ವಲ್ಪ ಹೊತ್ತು ಇವನ ಜೊತೆ ಮಾತಾಡಿಬಿಟ್ಟು ಆಮೇಲೆ ಬ್ರಷ್ ಮಾಡೋಕ್ಕೆ ಹೋಗ್ತೀವಿ. ಇಲ್ಲಿ ಇಡ್ಲಿ ನೋಡಿದರೆ ಸ್ವಲ್ಪ ಬಿಸಿ ಆರಿದೆ. ಇದಕ್ಕೆ ಸ್ವಲ್ಪ ಸೈಡಿಗೆ ನೀರು ಹಾಕಿಬಿಟ್ಟು ಈ ಥರ ತೆಗೆದ್ರೆ ನೀಟಾಗಿ ಬಂದುಬಿಡುತ್ತೆ. ಇಡ್ಲಿ ನೋಡೋಕ್ಕೆ ಸ್ವಲ್ಪ ಸಣ್ಣನೇ ಕಾಣ್ತಿರ್ಬೋದು. ಆ್ಯಕ್ಚುಲಿ ಸಣ್ಣ ಪ್ಲೇಟೇ, ಬಟ್ ಉಬ್ಬಿದೆ. ನಾನು ಒಂದು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ಭಾಗ ಮಾಡಿ ತೋರಿಸ್ತೀನಿ. ಸಾಫ್ಟಾಗಿ ಚೆನ್ನಾಗೇ ಬಂದಿರುತ್ತೆ. ಈಗ ಪ್ಲೇಟಲ್ಲಿ ನಾವು ಎಣ್ಣೆನ ಸವರ್ಬಿಟ್ಟು ಇಡ್ಲಿನ ಉಯ್ಯೋದ್ರಿಂದ ನಮಗೆ ತೆಗಿಯೋಕ್ಕೂ ತುಂಬ ಈಸಿ ಆಗುತ್ತೆ, ಜೊತೆಗೆ ತೊಳೆಯೋಕ್ಕೂ ತುಂಬ ಈಸಿ ಆಗುತ್ತೆ. ಅದಕ್ಕೋಸ್ಕರನೇ ಎಣ್ಣೆ ಹಚ್ಚಿದ್ರೆ ತುಂಬ ಒಳ್ಳೆಯದು. ಅಥವಾ ಒಂದು ಕಾಟನ್ ಬಟ್ಟೆ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಿ ತೆಗಿಯೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ನಾನು ಇಡ್ಲಿನ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ, ಒಳಗಡೆ ಯಾವ ಥರ ಇದೆ ಅಂತ ಕಾಣಿಸ್ತಿದೆಯಲ್ಲ. ಸಾಫ್ಟಾಗೇ ಇದೆ. ಓಪನ್ ಮಾಡೋತ್ತಿಗೆ ಗೊತ್ತಾಗುತ್ತೆ ನಿಮಗೆ. ಗಟ್ಟಿಯಾಗಿ ಏನಿಲ್ಲ, ಒಳಗೆ ಬೌನ್ಸಿಯಾಗಿ ಚೆನ್ನಾಗೇ ಇದೆ. ಇದೇ ಥರ ಎಲ್ಲ ಇಡ್ಲಿನೂ ಓಪನ್ ಮಾಡಿ ಆಯಿತು. ಇನ್ನು ನೆಕ್ಸ್ಟು ಇಡ್ಲಿಗಳನ್ನ ಉಯ್ಕೋಬೇಕು. ಅಷ್ಟರಲ್ಲಿ ಈ ಕಡೆ ನಾನು ಚಟ್ನಿಗೆ ಒಗ್ಗರಣೆನ ಹಾಕ್ಕೊಳ್ತಿದ್ದೀನಿ. ಜಸ್ಟ್ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಳ್ತೀನಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ ಅಷ್ಟೇ. ಸ್ವಲ್ಪ ಇಷ್ಟು ನೀರಷ್ಟು ಅಷ್ಟೇ ಮಾಡ್ಕೊತಿದ್ದೀನಿ. ಲಂಚ್ ಬಾಕ್ಸಿಗೆ ಹಾಕಬೇಕಲ್ಲ, ಅದಕ್ಕೆ. ಬೇಕಾದರೆ ನೆಕ್ಸ್ಟ್ ನಮಗೆ ನೀರನ್ನ ಹಾಕ್ಕೊಳ್ತೀನಿ ಇನ್ನೊಂದು ಸ್ವಲ್ಪ. ಸ್ನ್ಯಾಕ್ಸ್ ಬಾಕ್ಸಿಗೆ ಇವತ್ತು ಮ್ಯಾಂಗೋನ ಹಾಕ್ಕೊಳ್ತಿದ್ದೀನಿ. ಅದನ್ನು ಮ್ಯಾಂಗೋನ ಕಟ್ ಮಾಡಿ ಅದರ ಸ್ಲೈಸಸ್ ಮಾತ್ರ ತೆಗೆದು ಒಳಗಿಂದ ಏನಿದೆ ಅದು ತಿರುಳು ಮಾತ್ರ ತೆಗೆದು ಅದನ್ನು ಹಾಕ್ಕೊಳ್ತಿದ್ದೀನಿ. ಅದ್ರ ಮೇಲಿನ ಸಿಪ್ಪೆ ಎಲ್ಲ ಆಗಲ್ಲ, ಅವನಿಗೆ ತಿನ್ನೋಕ್ಕೆ ಸರಿ ಆಗಲ್ಲ. ಈ ಥರ ಇದ್ದರೆ ಒಂದು ಸ್ಪೂನ್ ಹಾಕಿಬಿಟ್ರೆ ನೀಟಾಗಿ ತಿನ್ಕೊಬಿಡ್ತಾನೆ. ಇಲ್ಲಾಂದರೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡು ಬರ್ತಾನೆ. ಹಾಗಾಗಿ ಇವತ್ತು ಮ್ಯಾಂಗೋ ಮಾತ್ರ ಹಾಕ್ತಿದ್ದೀನಿ, ಬೇರೆ ಏನು ಫ್ರೂಟ್ಸ್ ಹಾಕಲ್ಲ. ನೆನ್ನೆ ಪೊಮೊಗ್ರನೇಟ್ ಎಲ್ಲ ವಾಪಸ್ ತಂದುಬಿಟ್ಟಿದ್ದ, ಬನಾನ ಮಾತ್ರ ತಿಂದಿದ್ದೆ. ಸೊ ಹಾಗಾಗಿ ಇವತ್ತು ಒಂದೇ ಫ್ರೂಟ್ಸ್ ಹಾಕ್ತಿದ್ದೀನಿ. ಡ್ರೈ ಫ್ರೂಟ್ಸಿಗೆ ಜಸ್ಟ್ ಒಂದೇ ಒಂದು ಫ್ರೂಟ್ಸ್ ಅಂದರೆ ಒಣ ದ್ರಾಕ್ಷಿ ಮಾತ್ರ ಹಾಕ್ತೀನಿ. ಲಂಚ್ ಬಾಕ್ಸಿಗೆ ನಾನಿಲ್ಲಿ ಒಂದು 4 ಇಡ್ಲಿ ಇಟ್ಟಿದ್ದೀನಿ ಮತ್ತು ಚಟ್ನಿ ಇಟ್ಟಿದ್ದೀನಿ. ಅವನು ಇಷ್ಟನ್ನು ತಿಂತಾನೆ. ಮಧ್ಯಾಹ್ನ ಟೈಮಿಗೆಲ್ಲ ಹೊಟ್ಟೆ ಹಶ್ವಾಗಿರುತ್ತಲ್ಲ, ಅವನು ತಿಂತಾನೆ. ಇದು ಕ್ಯಾಶ್ಯೂ ನಟ್ ಬಿಸ್ಕೆಟು ತುಂಬ ಚೆನ್ನಾಗಿರುತ್ತೆ, ಅದನ್ನು 1-2 ಇಟ್ಟಿದ್ದೀನಿ. ಇವಾಗ ಒಂದು ಲಂಚಿಗೆ ಏನೇನು ಬೇಕು ಸ್ನ್ಯಾಕ್ಸು ಎಲ್ಲ ರೆಡಿ ಮಾಡಿ ಆಗಿದೆ. ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.